ಈ ವರ್ಷದಿಂದಲೇ ಹಿಂದಿ ಭಾಷೆಗೆ ಕೊಕ್ ನೀಡಿದ ಸರ್ಕಾರ ಕನ್ನಡ ಹೋರಾಟಗಾರರಿಗೆ ಸಂದ ಜಯ. ಇಂದು ಬೆಳಗ್ಗೆ ಹಿಂದಿ ಭಾಷಾ ವಿರೋಧಿಗಳ ಸಂಘಟನೆ ಮತ್ತು ಬಹುತೇಕ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ರಾಜ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರನ್ನು ಭೇಟಿಯಾಗಿ ಹಿಂದಿ ಭಾಷೆ ಕನ್ನಡಿಗ ವಿದ್ಯಾರ್ಥಿಗಳಿಗೆ ಏಕೆ ಬೇಡ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ಇಂದು ಬೆಳಗ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಲು ಹೋಗೋಣ ಎಂದು ತೀರ್ಮಾನವಾಗಿದ್ದರ ಜೊತೆಗೆ ಇದು ಇಂದಿಗೆ ಮುಗಿಯುವುದಿಲ್ಲ, ಮುಂದುವರಿಯುತ್ತದೆ. ಹೋರಾಟ ತೀವ್ರಗೊಳಿಸಬೇಕೆಂಬ ಹಿನ್ನೆಲೆಯಲ್ಲಿ ಹೋಗಿದ್ದ ಹೋರಾಟಗಾರರಿಗೆ ಮಧು ಬಂಗಾರಪ್ಪರವರು ನಡೆದುಕೊಂಡ ರೀತಿ ದಿಗ್ಭ್ರಮೆ ಮೂಡಿಸಿದ್ದು ಸತ್ಯ. ಅದೇ ರೀತಿ ಅವರು ಹೋರಾಟಗಾರರಿಗೆ ಭರವಸೆ ಸಹ ನೀಡಿದರು. ನೀಡಿದ್ದ ಭರವಸೆಯಂತೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಇದೀಗ ಸ್ವತಃ ಹೇಳಿಕೆ ನೀಡಿದ್ದಾರೆ. ರಾಜ್ಯಗಳಲ್ಲಿ ಎರಡೇ ಭಾಷೆ ಇಟ್ಕೊಂಡು ಅವರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಎಷ್ಟೋ ರಾಜ್ಯದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಆಲ್ರೆಡಿ ಗ್ರೇಡಿಂಗ್ ಅದು. ಸೊ ನಾವು ಮುಂಚೆನೇ ಮಾಡಬೇಕಾಗಿತ್ತು ಅಂಥೇಳಿ ನನಗನ್ಸುತ್ತೆ. ಹಿಂಗೆ ಕುತ್ಕೊಂಡು ಅವ್ರು ಮಾಡಿದಾರೋ ಇಲ್ಲ ಬೇರೆ ಪ್ರಶ್ನೆ, ಬಟ್ ಇದು ಪ್ರೋಸೆಸ್ಸು ಸರಿ ಮಾಡ್ಕೊತ ಹೋಗ್ಬೇಕು. ಇಲಾಖೆ ಭಾಳ ದೊಡ್ಡ ಇಲಾಖೆ, ಸಮಸ್ಯೆಗಳನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ. ಸೊ ನಾವೆಲ್ಲ ಕರೆಕ್ಷನ್ಸ್ ಮಾಡೋದು ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಫ್ಯೂಚರ್. ನಮ್ಮ ಭಾಷೆನೇ ಕಾಪಾಡೋದು ಅಷ್ಟೇ ಜವಾಬ್ದಾರಿ. ಈಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾಷೆನ, ಮಾತೃಭಾಷೆನ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಆಗ್ತದೆ. ಬೇರೆದನ್ನ ಹೇರಿಕೆಯನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅದು ಸ್ವಾಭಾವಿಕವಾಗಿದೆ. ಅದನ್ನು ನಾವು ಇನ್ವೈಟ್ ಮಾಡೋದಕ್ಕೆ ಈಗ ಎಷ್ಟು ಮಟ್ಟಿಗೆ ಅವರು ಈ ಪ್ರಶ್ನೆಗಳನ್ನೆಲ್ಲ ಸೇರಿಸಿ ಮತ್ತೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿಯವರು, ಕಮಿಷನರ್, ನಮ್ಮ ಇಲಾಖೆಯವರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೂಡ ಇಲ್ಲ, ಅದಕ್ಕೆ ಕೂರಿಸ್ಕೊಂಡಿದ್ದೀನಿ. ಎಲ್ಲ ಮಾಡಿದರೆ ಇದೆಲ್ಲದು ಸೇರಿಸಿ ಒಂದು ಹಂತಕ್ಕೆ ಮಾಡಿ ಎನಿ ಕರೆಕ್ಷನ್ಸ್ ವಿಲ್ ಬಿ ಟೇಕನ್ ಕೇರ್. ಬಟ್ ಈಗ ಮಕ್ಕಳಿಗೆ ಆರಾಮಾಗಿ ಹೋಗಿ ಎಕ್ಸಾಮ್ ಬರೀಲಿ ಅವರು ಅಷ್ಟೇ. ವಿಲ್ ಬಿ ಗ್ರೇಡೆಡ್ ಓನ್ಲಿ ಅದರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್. ಯಾಕೆ ಅಂದರೆ ಈಗ ನಾನು ಏನಾದರೂ ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ಅಲೌಡ್ ಭಾಷೆ ಇದೆ, ನಾನು ಇದೇ ಭಾಷೆ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಮೋಸ್ಟ್ಲಿ 13-14 ಭಾಷೆ ಇದ್ದಾವೆ. ಹಿಂದಿ, ಕನ್ನಡ ನಮ್ಮ ಮದರ್ ಟಂಗ್ ಒಂದು ಬಿಟ್ಟರೆ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿಂದಲೇ ತೃತೀಯ ಭಾಷೆಯಲ್ಲಿ ಉತ್ತೀರ್ಣವು ಕಡ್ಡಾಯವಲ್ಲ ಎಂಬ ನಿಯಮವನ್ನು ಸರ್ಕಾರವು ಘೋಷಿಸಿದೆ. ಬಹುತೇಕ ಇದು ಹಿಂದಿ ಕಲಿಕೆಯ ತೊಡಕನ್ನು ಇನ್ನು ಮುಂದೆ ನಿವಾರಿಸಲಿದೆ. ಇಷ್ಟು ಕಾಲ ಇದಕ್ಕಾಗಿ ಶ್ರಮಪಟ್ಟ ಕನ್ನಡ ಹೋರಾಟಗಾರರು, ದಲಿತ ರೈತ ಜನಪರ ಸಂಘಟನೆಗಳು ಹಾಗೂ ನಿರಂತರವಾಗಿ ಹಿಂದಿ ಭಾಷಾ ವಿರೋಧಿ ಸಂಘಟನೆಯ ಎಲ್ಲ ಕನ್ನಡ ಬಂಧುಗಳಿಗೂ ಅಭಿನಂದನೆ ಸಲ್ಲಬೇಕಿದೆ. ಕನ್ನಡ ಚಳವಳಿಗೆ ಮತ್ತು ಜೊತೆ ಸೇರಿ ಹೋರಾಡಿದ ಜನಪರ ಹೋರಾಟಗಳಿಗೆ ಇಂತಹದೊಂದು ಗೆಲುವಿನ ಅಗತ್ಯವಿತ್ತು. ಈ ಹೋರಾಟ ಕುರಿತು ಸಾಕಷ್ಟು ಮಾಧ್ಯಮಗಳು ಪ್ರಚಾರ ನೀಡಿದ್ದವು. ಹೋರಾಟಗಾರರು ಇದಕ್ಕೆ ತೃಪ್ತಿಪಟ್ಟು ಕುಳಿತುಕೊಳ್ಳುವ ಹಾಗಿಲ್ಲ. ಸರ್ಕಾರದ ಈ ಹೊಸ ನಿಯಮವನ್ನು ಸ್ವಲ್ಪ ವಿವರವಾಗಿ ತಿಳಿದುಕೊಂಡು ಸಾಧಕ ಬಾಧಕ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದೊಳಿತು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.